ಹಲೋ ಫ್ರೆಂಡ್ಸ್, ಹಲೋ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ಜನ ಕಮೆಂಟ್ ಮಾಡಿ ಕೇಳಿದರು. ಸೊ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಪನ್ನೀರ್ ಬಿರಿಯಾನಿ ಅಂತ. ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂದರೆ ಟಿಫನ್ಗಾದರೂ ಮಾಡ್ಕೋಬೋದು, ಇಲ್ಲ ಸಂಡೇ ಸ್ಪೆಷಲ್ ಆಗಿ, ಇಲ್ಲಾಂದರೆ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ತುಂಬ ಸಿಂಪಲ್ ಮಾಡೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಒಂದು 300 ಗ್ರಾಮ್ ಆಗೋಷ್ಟು ಇಂಡಿಯಾ ಗೇಟ್ ಬಾಸುಮತಿ ಕ್ಲಾಸಿಕ್ ರೈಸ್ ತೊಗೊಂಡಿದ್ದೀನಿ. ಸೊ ಅದನ್ನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 1/4 ಗಂಟೆ ಆದರೂ ನೆನಿಬೇಕಾಗುತ್ತೆ. ಅದಕ್ಕೆ ಒಂದು 150 ಗ್ರಾಮ್ ಆಗೋಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಅದನ್ನು ಈ ಥರ ಈ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿನ ಈ ಥರ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿ. ಒಂದು 3 ಟೊಮೊಟೊ, ಫಾರಮ್ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 5 ಹಸಿರು ಮೆಣಸಿನ್ಕಾಯಿನ ಸೊ ಜಸ್ಟ್ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನು, ಪುದೀನ ಒಂದು ಅರ್ಧ ಕಪ್ ಆಗೋಷ್ಟು ಸೊ ಕಟ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಮಾತ್ರ ಕಟ್ ಮಾಡಿದ್ದೀನಿ ಒಂದು 1/4 ಕಪ್ ಆಗೋಷ್ಟು. ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ 1/4 ಟೀ ಸ್ಪೂನು. ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಸೊ ಗರಂ ಮಸಾಲೆ ನಾನೇ ಮಾಡಿರೋದು. ಧನಿಯಾ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನು. ಮತ್ತು ಮೊಸರು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ, ಸುಮಾರು ಒಂದು 1/4 ಕಪ್ ಆಗೋಷ್ಟು. ಮತ್ತು ಇಲ್ಲಿ ಪಲಾವ್ ಎಲೆ ಚಿಕ್ಕ ಸೈಜ್ 2 ಏಲಕ್ಕಿ, ಒಂದು 4 ಲವಂಗ, 2 ಮರಾಠಿ ಮೊಗ್ಗು, ಚಕ್ಕೆ ಒಂದು 2 ಪೀಸ್ ತೊಗೊಂಡಿದ್ದೀನಿ. ಹಾಗೆ ತುಪ್ಪ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಒಂದು ಅಗಲವಾಗಿರೋ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಬಾಸುಮತಿ ರೈಸಿಗೆ ಸ್ವಲ್ಪ ದಪ್ಪಕ್ಕಿರೋ ಪಾತ್ರೆಯಲ್ಲೇ ಮಾಡಿ. ಇಲ್ಲಾಂದರೆ ನೀವು ಇದನ್ನು ನಾರ್ಮಲ್ ರೈಸಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ನಾರ್ಮಲ್ ರೈಸಲ್ಲಿ ಮಾಡೋದಾದ್ರೂ ಸೋನಾ ಮಸೂರಿ ಅಕ್ಕಿನ ನೆನೆ ಹಾಕ್ಕೊಳ್ಳಿ, ಮತ್ತು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನೀವು. ಇವಾಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನು ಪನ್ನೀರನ್ನ ಜಸ್ಟ್ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಯಾಕಂದರೆ ನೀವು ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು, ಆದರೆ ಫ್ರೈ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಮತ್ತು ಪನ್ನೀರ್ ಕೂಡ ಸಾಫ್ಟಾಗಿ ಸೂಪರಾಗಿರುತ್ತೆ. ಇದನ್ನು ಜಸ್ಟ್ ಲೈಟ್ ಯೆಲ್ಲೋ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ, ನೋಡ್ತಾ ಇರ್ಬೋದು. ಸೊ ಸ್ವಲ್ಪ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡೋದಾದರೆ ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಅದೇ ಪಾತ್ರೆಗೆ ನಾನು ಈ ಮಸಾಲದ ಏನಿದೆ ಅದು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಈ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಮತ್ತು ಈರುಳ್ಳಿ ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫುಲ್ ಸಾಫ್ಟ್ ಆಗಬೇಕು ಈರುಳ್ಳಿ. ಸೊ ಯಾವಾಗೂ ಅಷ್ಟೇ ಬಿರಿಯಾನಿಗಳು ಮಾಡಿದಾಗ ಈರುಳ್ಳಿನ ತುಂಬ ಫ್ರೈ ಮಾಡಿ, ಅವಾಗೇ ನಿಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಕೂಡ ಫ್ರೈ ಆಗುತ್ತೆ. ಸೊ ಇದು ಲೈಟಾಗಿ ಫ್ರೈ ಆಗಿದೆ, ಜಸ್ಟ್ ಒಂದು 5 ನಿಮಿಷ ಆದರೂ ಉಳಿದಿದೆ. ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಷ್ಟು ರೆಡಿಮೇಡ್ಗಿಂತ ಮನೆಯಲ್ಲೇ ರುಬ್ಬಿ ಇಟ್ಕೊಳ್ಳಿ. ಫ್ರಿಜ್ ಇರೋದಾದರೆ 1 ತಿಂಗಳಾದರೂ ಇಟ್ಕೋಬೋದು, ಒಂದು ಜಾಸ್ತಿ ಮಾಡಿ ಇಟ್ಕೊಂಡ್ರೆ. ಇಲ್ಲಾಂದರೆ ನೀವು ತಕ್ಷಣಕ್ಕೆ ರುಬ್ಬಿ ಕೂಡ ಹಾಕ್ಕೋಬೋದು. ಹಂಗೂ ಆ ಥರ ಟೈಮ್ ಇಲ್ಲಾಂದರೆ ಅಂಗಡಿಯಿಂದನೇ ತೊಗೊಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಫಾರಮ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಹುಳಿ ಟೊಮೊಟೊ ಹಾಕೋದಾದರೆ ನೀವು ಒಂದು 2 ಹಾಕ್ಕೊಳ್ಳಿ. ಫಾರಮ್ ಟೊಮೊಟೊ ಅದಾದರೆ ಧಾರಾವಾಳವಾಗಿ ಹಾಕ್ಕೋಬೋದು, ಒಂದು 3ರಿಂದ 4, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಗರಂ ಮಸಾಲ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಸೊ ಗರಂ ಮಸಾಲ ಕೂಡ ಹೇಗೆ ಮಾಡೋದಂತ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಫ್ರೆಂಡ್ಸ್, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ರೆಸಿಪಿನೂ ನೋಡಿ. ನಿಮಗೆ ಎಲ್ಲ ಥರ ರೆಸಿಪಿನೂ ನನ್ನ ಚಾನಲಲ್ಲಿ ಸಿಗುತ್ತೆ. ಆದಷ್ಟು ನೋಡಿ ಟ್ರೈ ಮಾಡಿ, ನಿಮ್ಮ ಕಡೆಯಿಂದ ಒಳ್ಳೆ ಕಮೆಂಟ್ ಬರಲಿ ಅಂತ ಕೇಳ್ಕೊತೀನಿ. ಈಗ ಇದನ್ನು ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಹಾಕೋವಾಗ ಉರಿನ ಆದಷ್ಟು ನೀವು ಕಡಿಮೆ ಇಟ್ಕೊಳ್ಳಿ. ಐ ಫ್ಲೇಮಲ್ಲಿ ಇದ್ದರೆ ಮಸಾಲೆ ಎಲ್ಲ ಸೀದೋಗ್ಬಿಡುತ್ತೆ, ಟೇಸ್ಟು ಡಿಫ್ರೆಂಟ್ ಬಂದ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಆಮೇಲೆ ಅದೆಲ್ಲ ತಳ ಹಿಡ್ದೋಗುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಮಸಾಲೆಗಳನ್ನು ಬಿರಿಯಾನಿಗಳಿಗೆ, ಪಲಾವ್ಗಳಿಗೆ ಮಾಡೋಕ್ಕೆ ಹೋದರೆ ನೀವು ಆದಷ್ಟು ಮಸಾಲೆನ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 2 ಅಂದರೆ 1/4 ಆಗೋಷ್ಟು ನೀರು ಹಾಕ್ಕೊತೀನಿ. ಯಾಕಂದರೆ ಆಳಷ್ಟು ಮೊಸರು ಮಸಾಲೆ ಎಲ್ಲ ಇದೆಯಲ್ಲ. ಸೊ ಬಾಸುಮತಿ ಅಕ್ಕಿ ಕೂಡ ನೀರು ಜಾಸ್ತಿ ತಗೊಳೋದಿಲ್ಲ. ನೀವು ನಾರ್ಮಲ್ ರೈಸ್ ಮಾಡೋದಾದರೆ 1 ಲೋಟಕ್ಕೆ 2 ಲೋಟ ನೀರು ಹಾಕಿ, ಇದಕ್ಕೊಂಚೂರು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಒಂದು 5 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಸೊ ನಾನು ಹೇಳ್ದಂಗೆ ಫ್ರೆಂಡ್, ನೀವು ಬಾಸುಮತಿ ಅಕ್ಕಿನಲ್ಲೇ ಮಾಡಬೇಕಂತೇನಿಲ್ಲ, ನಾರ್ಮಲ್ ರೈಸಲ್ಲೂ ಮಾಡಿ. ಮತ್ತು ಇದು ಮಾಡೋದು ಸೇಮ್ ಇವಾಗ ಏನು ತೋರಿಸ್ತಾ ಇದ್ದೀನಿ ಅದೇ ಪ್ರಾಸೆಸ್ನ ನೀವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಸೊ ಕುಕ್ಕರಲ್ಲಿ ಮಾಡೋದಾದರೆ ನೀವು ಜಸ್ಟು ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ 1 ವಿಸಿಲ್ ಬಿಡಿ, ನಾರ್ಮಲ್ ರೈಸ್ ಯೂಸ್ ಮಾಡೋದಾದರೆ 2 ವಿಸಿಲ್ ಬಿಡಿ. ಇವಾಗ ಇದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಅಕ್ಕಿನ ಮಿನಿಮಮ್ ಒಂದು 1/4 ಗಂಟೆ ಅದು ನೆನೆಯಕ್ಕೆ ಬೇಕಾಗುತ್ತೆ. ಮತ್ತು ಅಕ್ಕಿ ಹಾಕಿದ ಮೇಲೆ ಜಾಸ್ತಿ ತಿರುಗಿಸ್ಬಾರ್ದು ಇದನ್ನು, ಯಾಕಂದರೆ ಅಕ್ಕಿ ಎಲ್ಲ ಒಡೆದೋಗುತ್ತೆ. ಅದಕ್ಕೋಸ್ಕರನೇ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೂಡ ಸ್ಕಿಪ್ ಮಾಡ್ಕೋಬೋದು.
ಈಗ ಫ್ರೈ ಮಾಡಿರೋಂಥ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಫ್ರೆಂಡ್ಸ್ ನೆನಪಿರಲಿ, ನಾನು ಹೇಳ್ದಂಗೆ ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಅಕ್ಕಿ ಹಾಕಿದ ಮೇಲೆ ನಾರ್ಮಲ್ ರೈಸ್ ಮಾಡೋ ಥರ ನೀವು ಐ ಫ್ಲೇಮಲ್ಲಿ ಇಡೋಕ್ಕಾಗೋದಿಲ್ಲ. ಇದನ್ನು ಸಿಮ್ಮಲ್ಲೇ ಇಟ್ಟು ಮಿನಿಮಮ್ ಒಂದು 15ರಿಂದ 20 ನಿಮಿಷ ಸಿಮ್ಮಲ್ಲೇ ಬಿಡಬೇಕು. ಮತ್ತು ಮುಚ್ಚಿದ ಮೇಲೆ ನೀವು ಮಧ್ಯದಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು, ಯಾಕಂದರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಂಡು ರೈಸ್ ಕೆಳಗಡೆ ಇರಬಾರ್ದು. ಅದಕ್ಕೋಸ್ಕರನೇ ಇವಾಗ ನೋಡ್ತಾ ಇರ್ಬೋದು ಒಂದು 15ರಿಂದ 20 ನಿಮಿಷ ಬಿಟ್ಟಿದ್ದೆ. ಸೊ ನಿಮಗೆ ಉದ್ರಾಗಿ ಬೇಕಂದರೆ ಇನ್ನೂ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಫ್ಟಾಗಿ ಉದ್ರಾಗಿ ಬೇಕಂದರೆ 1 ಲೋಟ ಅಕ್ಕಿಗೆ 1 ನೀರು ಹಾಕ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಒಳ್ಳೆ ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ಬಿರಿಯಾನಿ ಅಂತೂ. ಸೊ ಈ ಬಿರಿಯಾನಿ ಜೊತೆಗೆ ಸೈಡಲ್ಲಿ ಈರುಳ್ಳಿ ಮೊಸರು ಪಚ್ಚಡಿ ಇಟ್ಟಿದ್ದೀನಿ, ಸೌತೆಕಾಯಿ ಇಟ್ಟಿದ್ದೀನಿ. ನೋಡಿ, ಈ ಬಿರಿಯಾನಿನ ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.